ಒಂದು ವಾಲ್ ಸರಿ ಮಾಡಕ್ಕೆ ವರ್ಷಾನ್ಗಟ್ಲೆ ತಗೊಂಡ್ರಿ ಹಂಗ ಎಲ್ಲೇನ ಹೇಳ ಮಾತಲ್ಲ ಕೇಳ ಮಾತಲ್ಲ. ಹೊರಗಿನ ಮಂದಿ ನಗದಕ್ಕಿಂತ ಮೊದಲ ದುರಸ್ತಿ ಮಾಡಿಸ್ರಿ. ನಳ ಹುಟ್ಟಿದಾಗಿನಿಂದ ಈ ವಾಲ್ ಹಿಂಗ ಸೋರ್ತದ. ಗಟಾರ್ ನೀರು ಇದ್ರಾಗ, ದಡ್ಡಿ ಉಚ್ಚಿ ಇದ್ರಾಗ, ಕಸ ಕಡಿನೂ ಇದ್ರಾಗ. ಇದಾ ನೀರು ನಳಕ್ಕೆ ಬರ್ತಾವ, ಇದನ್ನ ಕುಡಿಬೇಕಂತ ನೋಡ್ರಿ. ಪಂಚಾಯತಿಯವರಿಗೆ 1000 ಸಲ ಆಯಿತು ಹೇಳಾಕ, ಒಬ್ಬರೂ ದಿಕ್ಕಿಲ್ಲ ಬಂದು ನೋಡಾಕ. ಏನು ಮಾಡಂಬ್ರಿ ನೀವ ಹೇಳ್ರಿ ಅಂತ ಬಳಗಾನೂರಿನ 8ನೇ ವಾರ್ಡಿನ ನಿವಾಸಿಗಳು ನಮ್ಮ ವರದಿಗಾರರ ಮುಂದೆ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡರು. 8ನೇ ವಾರ್ಡಿನ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಆ ವಾರ್ಡಿನ ಜನರಿಗೆ ಕುಡಿಯುವ ನೀರು ಬಿಡಲು ವಾಲ್ ಮಾಡಲಾಗಿದೆ. ಆ ವಾಲ್ ದಶಕಗಳಿಂದ ಲೀಕೇಜ್ ಆಗುತ್ತಿದೆ. ಅದನ್ನು ದುರಸ್ತಿ ಮಾಡಿ ಎಂದು ಸಾವಿರಾರು ಬಾರಿ ಹೇಳಿದರೂ, ಹಲವು ಬಾರಿ ದೂರು ನೀಡಿದ್ದರೂ ಇತ್ತ ಕಡೆ ಸುಳಿಯದೆ ನಿರ್ಲಕ್ಷ್ಯ ತೋರುತ್ತಿರುವ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು, ಸದಸ್ಯರು, ಸಿಬ್ಬಂದಿಗಳು ಬೇರೆ ಯಾವುದಾದರೂ ಹೊಸ ಕೆಲಸ ಶುರು ಮಾಡಿದ್ದಾರೇನೋ ಎಂದು ಜನ ಪ್ರಶ್ನೆ ಕೇಳುತ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಸರ್ಕಾರ ಕೋಟಿಗಟ್ಟಲೆ ಹಣವನ್ನು ಮೀಸಲಿಡುತ್ತದೆ. ಪಂಚಾಯಿತಿಯವರು ಆ ಹಣವನ್ನು ಸರಿಯಾಗಿ ಬಿಲ್ ಮಾಡಿಕೊಳ್ಳುತ್ತಾರೆ. ಆದರೆ ಇಲ್ಲಿ ದಶಕಗಳಿಂದ ಕುಡಿಯುವ ನೀರಿನ ವಾಲ್ ರಿಪೇರಿಯಾಗುತ್ತಿಲ್ಲ. ಹಾಗಾದರೆ ಬಿಡುಗಡೆಗೊಂಡ ಹಣ, ಬಿಲ್ಲಿಂಗಾದ ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬುದೇ ಯಕ್ಷಪ್ರಶ್ನೆಯಾಗಿದೆ. ರೊಕ್ಕ ಹೋದದ್ದ ಗೊತ್ತಾಗಲಾರ್ದಂಗ ಯಾರನ್ನ ಮಾಟ ಮಾಡಿಸ್ಯಾರೇನೋ, ಒಳ್ಳೆಯ ಮಂತ್ರವಾದಿಯನ್ನು ಕೇಳಿ ಅಂತರಗಿಂತರ ಕಟ್ಟಿಸಬೇಕೋ ಏನೋ ಎಂಬಂತಾಗಿದೆ. ಒಂದು ವಾಲ್ ಸರಿ ಮಾಡಕ್ಕೆ ವರ್ಷಾನ್ಗಟ್ಲೆ ತಗೊಂಡ್ರಂಗ ಎಲ್ಲೇನ ಹೇಳ ಮಾತಲ್ಲ ಕೇಳ ಮಾತಲ್ಲ. ಹೊರಗಿನ ಮಂದಿ ನಗದಕ್ಕಿಂತ ಮೊದಲ ದುರಸ್ತಿ ಮಾಡಿಸ್ರಿ ಅಂತ ಜನ ಕೇಳುತ್ತಿದ್ದಾರೆ. ನಮ್ಮ ಕಡೆಗೆ ಬಂದ್ ಮಾಡಿಲ್ಲ, ಏಕೈತಿ ಅದಕ್ಕೆ ನೀರು ಸೋರೋದು ಕಮ್ಮಿ ಐತಿ. ನಮ್ಮ ಕಡೆಗೆ ಬಂದ್ ಮಾಡಿಬಿಡಲ್ಲ, ಪುಟ್ತೈತಿ ಇಲ್ಲಿ ನೀರು. ಅದಕ್ಕೆ ಅಂಜಿಕೆ ಇದೇನು, ನಾವು ಸಾರ್ವಜನಿಕ ಕುಡಿಯ ನೀರಿಂದ ಅವು ಏಕ ಊಟಿ ನೀರು ಅಲ್ಲ. ಒಂದು ಇವತ್ತಲ್ಲ ಏನಪ್ಪ, ಒಂದು 50 ವರ್ಷ ಆಗ್ತಿದ್ರು. ಹೇಳಿ ಸಾಕಾಗಿ ಹೋಯ್ತಿದ್ರು ನೀರು. ಹಂಗ ಏಕ ಊಟಿ ದೇವಲಾದ ನೀರು. ನಮಸ್ಕಾರ ರೀ. ನಮಸ್ಕಾರ. ಈಗ ಇದು ನೀರು ಈ ರೀತಿಯಾಗಿ ಎಷ್ಟು ದಿನಗಳಾದ್ರಿ ಬರೋದು? ಸಣ್ಣಾಗಿ ನಾವು ಹುಟ್ಟಿದಲ್ಲಿದ್ದ ನೋಡ್ತೀರಿ, ಹಂಗೆ ಐತಿ. ಹಂಗೈತ್ರಿ ಇದು. ಅದನ್ನ ಯಾವ್ದು ರಿಪೇರಿ ಮಾಡೋದು ಪಂಚಾಯತಿಗೆ ಹೇಳಿರಿ? ಇವು ನೀರಾವರಿಗೆ ಹೇಳಿದಪ್ಪ ಅಂದ್ರೆ ಏನಂತಾನ, ಪಂಚಾಯತಿಗೆ ಹೋಗಿ ಕಳಿಸಿ ಕುತ್ಕೊಂಡು ಅಲ್ಲಿ ಹೇಳೋರು ವೈಖರಿ ಅಲ್ಲಿ ಅಂತಂದ್ರೆ ಅದೇ ರೀತಿ ಅಂತಾರ. ಇಲ್ಲಿಗೆ ಏನು ಸಮಸ್ಯೆ ನಿಮ್ಗೆ ಈ ನೀರಿನ ಬಗ್ಗೆ? ನೀರು ಏಕವೇ ಇರ್ತೇವ್ರಿ, ಮನುಷ್ಯರು ಹೇಳ್ತದ್ದು ಎಲ್ಲ ಒಟ್ಟು ಅದ್ರಾಗ ತೇಲಾಡ್ತೈತ್ರಿ. ಅದು ಹೊಲಸು ನೀರುಗಳು ಬರ್ತಾವ, ಹೆಂಗ ಏಕ ಹುಟ್ಟಿರಿ. ಇದನ್ನೇನು ಬಂದ್ ಮಾಡ್ತಾ ಇಲ್ಲ. ಇದ್ರಾಗ ಪಂಚಾಯತಿಗೆ ಹೋಗಿ ವೈಖರಿಯಲ್ಲಿ ಹೋಗಿ ಕುಂತ್ಕರಿ ಅಂತ ಹೇಳ್ತಾರ ಅವರು. ನೀವು ಪಂಚಾಯತಿಗೆ ಹೋಗಿ ಅರ್ಜಿ ಕೊಟ್ಟಿಲ್ರಿ? ಕೊಟ್ರನ್ ಕೂಡ ಸ್ಪಂದಿಸಿಲ್ಲ. ಅವ್ರು ಬಂದು ಹೇಳಿದ್ರು ಕೂಡ ಏನು ಸ್ಪಂದಿಸಿಲ್ಲ. ಅವಾಗ ಕರನಿತ್ತಗಳಲ್ಲಿ ಆಯ್ತು ಮಾಡಿಬಿಡ್ತೀವಿ, ಸಮಸ್ಯೆಗಾಲ ಮಾಡ್ತೀವಿ ಅಂತ ಹೇಳಿದಾರೆ. ನಳ ಹುಟ್ಟಿದಾಗಲಿದ್ದು ಇಷ್ಟ ಐತಿ ನೋಡ್ರಿ. ಶಬ್ದಗಳು ಬಂದು ನಿಂತ್ಕೊಂಡು ನೋಡಿದಾಗ ಕೇಳಿದಾಗ ಹೇಳಿವಿ. ನಿಮ್ಮ ಕದಳಲ್ಲ ಇಲ್ಲಿ ಕರ್ಕೊಂಡು ಹೋಗಿ ಹೇಳಿ ನೋಡಿ ನಾನು.